ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ. ನಿನ್ನೆ ಮಿಡ್ ನೈಟ್ ನಡೆದಂತ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಯಾರ್ಯಾರು ಯಾರಿಗೆ ನಾಮಿನೇಷನ್ ಮಾಡಿದ್ದಾರೆ, ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಂತ ವಿವರಣೆ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದೀರಾ, ಬಟ್ ಯಾರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಸಬ್ಸ್ಕ್ರೈಬ್ ಅನ್ನುವಂತ ಸಪೋರ್ಟ್ ನಿಮ್ ಕಡೆಯಿಂದ ನನಗೆ ಸಿಕ್ಕಿದಾಗ 100% ನನ್ನ ಕಡೆಯಿಂದ ನಿಮಗೆ ಇಷ್ಟ ಆಗುವಂತ ವಿವರಣೆಗಳಾಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು ಬರ್ತಾನೆ ಇರುತ್ತೆ. ಸೊ ನಿನ್ನೆ ಎಪಿಸೋಡ್ ನಲ್ಲೇ ನೀವು ನೋಡಿದೀರಾ, ಏನ್ ಅಶ್ವಿನಿ ಅವ್ರಿಗಾಗಿರ್ಬೋದು, ರಕ್ಷಿತಾ ಅವ್ರಿಗಾಗಿರ್ಬೋದು, ಚೈತ್ರ ಅವರು ನಾಮಿನೇಷನ್ ಮಾಡೋದಕ್ಕೆ ಅಧಿಕಾರ ನೀಡ್ಲಿಲ್ಲ. ಅಂಡ್ ನಿನ್ನೆ ನಾನು ನಡೆದಂತ ಒಂದು ಎಪಿಸೋಡ್ ನಲ್ಲಿ ಮಾಡೋರು ಸ್ಪಂದನ ಅವ್ರನ್ನ ನಾಮಿನೇಷನ್ ಮಾಡಿದ್ರು. ಅಂಡ್ ಮುಂದುವರೆದ ಭಾಗದಂತೆ ನಿನ್ನೆ ಮಿಡ್ ನೈಟ್ ಯಾರ್ಯಾರೆಲ್ಲ ಯಾರಿಗೆ ನಾಮಿನೇಷನ್ ಮಾಡೋದು ಅಂತ ನೋಡೋದಾದ್ರೆ, ರಘು ಅವರಿಗೆ ಧ್ರುವಂತ್ ಅವ್ರಿಗೆ ನಾಮಿನೇಷನ್ ಮಾಡಿದ್ದಾರೆ, ರಾಶಿಕ್ ಅವರು ಗಿಲ್ಲಿ ಅವ್ರಿಗೆ ನಾಮಿನೇಷನ್ ಮಾಡಿದ್ದಾರೆ. ಸೊ ಇಲ್ಲಿ ರಘು ಅವರು ಧ್ರುವಂತ್ ಅವ್ರಿಗೆ ನಾಮಿನೇಷನ್ ಮಾಡಿದ ವಿಚಾರ ನಿನ್ನೆ ಎಪಿಸೋಡ್ ನಲ್ಲಿ ನೀವು ನೋಡಿದೀರಾ. ಇಲ್ಲಿ ರಾಶಿಕ್ ಅವ್ರು ಗಿಲ್ಲಿಗೆ ನಾಮಿನೇಷನ್ ಮಾಡ್ಬೇಕಾದ್ರೆ ಏನೆಲ್ಲ ರೀಸನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ವ್ಯಕ್ತಿಗಳ ವಿಚಾರದಲ್ಲಿ ಕಾಮಿಡಿ ಮಾಡ್ಕೊಂಡೆ ಇಲ್ಲಿ ಗಿಲ್ಲಿ ಅವ್ರು ಬೆಳೀತಾ ಇರೋ ತರ ರೀಸನ್ ಕೊಟ್ಟಿದ್ದಾರೆ ಇಲ್ಲಿ ರಾಶಿಕ್ ಅವ್ರ ಅಂತಾನೆ ಹೇಳ್ಬೋದು. ಅಂಡ್ ಸ್ಪಂದನ ಅವ್ರಿಗೆ ಇಲ್ಲಿ 2 ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡುವಂತ ಅಧಿಕಾರ ಸಿಕ್ಕಿದೆ. ಅದರಲ್ಲಿ ಸ್ಪಂದನ ಅವರು ರಕ್ಷಿತಾ ಮತ್ತೆ ರಜತ್ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ. ಇಲ್ಲಿ ರಕ್ಷಿತಾ ವಿಚಾರದಲ್ಲಿ ಏನು ಅಂದ್ರೆ, ರಕ್ಷಿತಾ ಅವರು ನಿನ್ನೆ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಯಾವುದೇ ರೀತಿ ಅಧಿಕಾರ ಪಡ್ಕೊಳ್ದೆ ಇದ್ರು ಸಹ ನಾಮಿನೇಷನ್ ಮಾಡೋದಿಕ್ಕೆ ಅಲ್ಲಿ ನಾನು ಏನು ಸ್ಪಂದನ ಮತ್ತೆ ಕಾವ್ಯವನ್ನ ನಾಮಿನೇಟ್ ಮಾಡ್ತಾ ಇದ್ದ, ಅವ್ರ ಇಬ್ರು ಸಹ ಡಿಸರ್ವಿಂಗ್ ಆಗಿಲ್ಲ ಅಂತ ಏನ್ ಮಾತಾಡಿದ್ರು. ಸೊ ಅದ್ರ ಕುರಿತಾಗಿ ಮೇ ಬಿ ಏನಾದ್ರೂ ಸ್ಪಂದನ ಅವರು ನಾಮಿನೇಷನ್ ಮಾಡಿರ್ಬೋದು ಅನ್ನೋದು ಒಂದು ಊಹೆ ಇದೆ. ನೋಡ ಸ್ಪಂದನ ಅವ್ರು ಯಾವ ರೀತಿ ರೀಸನ್ ಕೊಟ್ಟು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿದ್ರು ಅಂತ ನೋಡ್ಬೇಕಾಗುತ್ತೆ. ಅಂಡ್ ರಜತ್ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ. ರಜತ್ ಅವ್ರನ್ನ ನಾಮಿನೇಷನ್ ಮಾಡೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಆಟ ಆಡ್ತಾ ಇಲ್ಲ ಅಂತ. ಅಂಡ್ ಇಲ್ಲಿ ಕಾವ್ಯ ಅವರು ಈಗಾಗಲೇ ಪ್ರೋಮೋಸ್ ರಿಲೀಸ್ ಆಗಿದೆ. ಕಾವ್ಯ ಅವರು ಗಿಲ್ಲಿ ಅವರಿಗೆ ನಾಮಿನೇಷನ್ ಮಾಡಿದ್ರೆ, ನಾಮಿನೇಷನ್ ರೀಸನ್ ಏನು ಅಂತ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದೀನಿ. ಯಾವ ಮಟ್ಟಿಗೆ ವ್ಯಾಲಿಡ್ ಆಗಿರೋಂತ ರೀಸನ್ ಕೊಡ್ತಾ ಇರಂತ. ಇಲ್ಲಿ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಕಾವು ಅನ್ನಂತ ಕರೆಯೋದೇನೆ ಪ್ರಾಬ್ಲಮ್ ಆಗಿದ್ರೆ, ಅದು ನಾಮಿನೇಷನ್ ನ ವಿಚಾರದಲ್ಲಿ ತಗೊಂಡ್ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆನೆ ಹೋಗ್ಬೇಕು ಈ ಒಂದು ವಿಚಾರಕ್ಕೆ, ಅದೇ ಇಲ್ಲಾಂದ್ರೆ ಈ ಒಂದು ಪದ ಬಳಕೆಗೆ ಅಂತ ಹೇಳೋದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ಲ ಅನ್ಸುತ್ತೇನೋ. ನೋಡೋಣ ಯಾವ ರೀತಿ ವ್ಯಾಲಿಡ್ ಆಗಿರೋಂತ ರೀಸನ್ ಕೊಟ್ಟಿದ್ದಾರೆ ಕಾವ್ಯ ಅವರು ಅಂದ್ಬಿಟ್ಟು. ಅಂಡ್ ಕಾವ್ಯ ಅವರು ರಜತ್ ಅವರನ್ನ ನಾಮಿನೇಷನ್ ಮಾಡಿರೋದು ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ, ಕನ್ಫರ್ಮ್ಡ್ ಸಹ ಆಗಿದೆ. ಅಂಡ್ ಧ್ರುವಂತ್ ಅವ್ರಿಗೆ ಇಲ್ಲಿ 3 ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡುವಂತ ಅಧಿಕಾರವನ್ನ ಚೈತ್ರ ಅವರು ಕಲ್ಪಿಸಿ ಕೊಟ್ಟಿದ್ದಾರೆ. ಇಲ್ಲಿ ಧ್ರುವಂತ್ ಅವರು ನಾಮಿನೇಷನ್ ಮಾಡಿರುವಂತ ಕಂಟೆಸ್ಟೆಂಟ್ ಗಳು ಯಾರು ಅಂದ್ರೆ, ರಜತ್ ಅವರು, ಗಿಲ್ಲಿ ಮತ್ತೆ ರಕ್ಷಿತ್ ಅವರು, ಈ 3 ಕಂಟೆಸ್ಟೆಂಟ್ ಗಳನ್ನ ಧ್ರುವಂತ್ ಅವರು ಇಲ್ಲಿ ನಾಮಿನೇಷನ್ ಮಾಡಿದ್ದಾರೆ. ಸೊ ಈ 3 ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಧ್ರುವಂತ್ ಅವ್ರಿಗೆ ಸ್ವಲ್ಪ ಮನಸ್ತಾಪ ಇದೆ. ಸೊ ಎಲ್ಲರೂ ಸಹ ಗೆಸ್ ಮಾಡುವಂತ ವಿಚಾರನೇ. ಸೊ ಆ ಒಂದು ವಿಚಾರದಲ್ಲಿ ಇವ್ರು 3 ಜನನ ಇಲ್ಲಿ ನಾಮಿನೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಸೂರಜ್ ಅವ್ರಿಗೆ ನಮ್ಗೆ ಲೈವ್ ನಲ್ಲಿ ಕಾಣಿಸಿದಂಗೆ 2 ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡಿದ್ರು, ಒಂದು ಗಿಲ್ಲಿ ಮತ್ತೆ ರಜತ್ ಅವರು. ಸೊ ಇಲ್ಲಿ ಈ ಒಂದು ನಾಮಿನೇಷನ್ ಪ್ರೋಸೆಸ್ ಅಂತ ತಗೊಂಡಾಗ ನಾವು ರಜತ್ ಅವ್ರನ್ನ ಯಾರೆಲ್ಲ ನಾಮಿನೇಷನ್ ಮಾಡ್ತಾ ಇದಾರೆ, ಗಿಲ್ಲಿ ಅವ್ರನ್ನ ಮಾಡ್ತಾ ಇದಾರೆ. ಗಿಲ್ಲಿ ಹೆಸರು ಯಾರೆಲ್ಲ ತಗೊಳ್ತಾ ಇದಾರೆ, ರಜತ್ ಅವ್ರ ಹೆಸರು ಸಹ ತಗೊಳ್ತಾ ಇದಾರೆ. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರುವಂತ ರಜತ್ ಅವರು ಗಿಲ್ಲಿ ಜೊತೆಲಿ ಕಾಣಿಸ್ಕೊಳ್ತಾ ಇರೋದೇ ರಜತ್ ಅವ್ರ ಆಟಕ್ಕೆ ದೊಡ್ಡ ತೊಂದರೆ ಆಗಿ ಕಾಣಿಸ್ತಾ ಇದ್ದ ಮನೆಯಂತ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಒಂದು ವಿಚಾರದಲ್ಲಿ ಇಲ್ಲಿ ಸೂರಜ್ ಅವರು ಗಿಲ್ಲಿ ಮತ್ತೆ ರಜತ್ ಅವ್ರ ಹೆಸರನ್ನ ತಗೊಂಡಿರ ಅಂತಾನೆ ಹೇಳ್ಬೋದು. ಅಂಡ್ ರಜತ್ ಅವ್ರಿಗೆ ಇಲ್ಲಿ 3 ಕಂಟೆಸ್ಟೆಂಟ್ ಗಳನ್ನು ನಾಮಿನೇಷನ್ ಮಾಡುವಂತ ಅಧಿಕಾರ ಸಿಕ್ಕಂಗೆ ನಮಗೆ ಕಾಣಿಸ್ತಾ ಇತ್ತು ಲೈವ್ ನಲ್ಲಿ. ಸೊ ಅದ್ರಲ್ಲಿ 2 ಕಂಟೆಸ್ಟೆಂಟ್ ಗಳನ್ನು ನಾಮಿನೇಷನ್ ಮಾಡಿರೋದು ಕನ್ಫರ್ಮ್. ಅದ್ ಯಾರಪ್ಪ ಅಂದ್ರೆ, ಧ್ರುವಂತ್ ಮತ್ತೆ ಸೂರಜ್ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ ರಜತ್ ಅವ್ರು ಅಂತ ಹೇಳ್ಬೋದು. ಸೂರಜ್ ಅವರು ಇಲ್ಲಿ ರಜತ್ ಅವ್ರಿಗೆ ನಾಮಿನೇಷನ್ ಮಾಡಿದ್ರೆ, ಧ್ರುವಂತ್ ಅವ್ರು ರಜತ್ ಅವ್ರಿಗೆ ನಾಮಿನೇಷನ್ ಮಾಡಿದ್ರೆ, ರಜತ್ ಅವ್ರು ಇವ್ರಿಬ್ರಿಗೂ ಸಹ ನಾಮಿನೇಷನ್ ಮಾಡ್ತಾ ಇದಾರೆ. ಸೊ ಟಿಕೆಟ್ ಆಗಿ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ಅಂತಾನೆ ಹೇಳ್ಬೋದು. ಅಂಡ್ ಗಿಲ್ಲಿ ಅವರು ಇಲ್ಲಿ ಧ್ರುವಂತ್ಗೆ, ರಾಶಿಕಾಗೆ ಮತ್ತೆ ರಜತ್ಗೆ ನಾಮಿನೇಷನ್ ಮಾಡಿದ್ದಾರೆ. ಕಳೆದ ವಾರ ಅಂತ ತಗೊಂಡ್ರೆ ರಜತ್ ಅವ್ರ ಜೊತೆ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ರು ಗಿಲ್ಲಿ ಅವರು. ಇಲ್ಲಿ ರಜತ್ ಅವ್ರ ಹೆಸರನ್ನೇ ನಾಮಿನೇಷನ್ ತಗೊಂಡಿದ್ದಾರೆ ಗಿಲ್ಲಿ ಅವರು. ಸೊ ಏನೆಲ್ಲ ರೀಸನ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಅಂಡ್ ಧನುಷ್ ಅವರು ರಕ್ಷಿತಾ ಶೆಟ್ಟಿನ ನಾಮಿನೇಷನ್ ಮಾಡಿರೋ ಸಹ ನಮ್ಗೆ ಲೈವ್ ನಲ್ಲಿ ಕಾಣಿಸಿತ್ತು. ರಿಮೈನಿಂಗ್ ಕಂಟೆಸ್ಟೆಂಟ್ ಗಳದ್ದು ಲೈವ್ ನಲ್ಲಿ ಅಷ್ಟರ ಮಟ್ಟಿಗೆ ನಮಗೆ ಕ್ಲಾರಿಟಿ ಕಾಣಿಸಿರ್ಲಿಲ್ಲ. ಅಂಡ್ ಮಿಡ್ ನೈಟ್ ಅಲ್ಲಿ ನಡೆದಂತ ಒಂದು ಪ್ರೋಸೆಸ್ ಇದು. ಆಲ್ಮೋಸ್ಟ್ 1 ಗಂಟೆ ಇಲ್ಲ 1.5 ಗಂಟೆ ನಡೀತಾ ಇದ್ದಂತ ಪ್ರೋಸೆಸ್. ಸೊ ಅಷ್ಟರ ಮಟ್ಟಿಗೆ ಅಲ್ಲಿವರೆಗೂ ನಿದ್ದೆ ಎತ್ಕೊಂಡು ನೋಡಕ್ಕೂ ಸಹ ಆಗ್ಲಿಲ್ಲ. ಅಂಡ್ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ಪ್ರೋಸೆಸ್ ಅಂತ ನಾವು ನೋಡಿದಾಗ, ಧನುಷ್ ಅವರಾಗಿರ್ಬೋದು, ಕಾವ್ಯ ಅವರಾಗಿರ್ಬೋದು, ಮಾಡು ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಈ 4 ಕಂಟೆಸ್ಟೆಂಟ್ ಗಳು ಸೇವ್ ಆಗಿರುವಂತ ಚಾನ್ಸಸ್ ಒಂದು 99% ಇದೆ ಅಂತಾನೆ ಹೇಳ್ಬೋದು. 100% ಕನ್ಫರ್ಮ್ ಅಂತ ಹೇಳ್ಬಿಡ್ಬೋದು. ಬಟ್ ಮೇ ಬಿ ಲೈವ್ ನಲ್ಲಿ ಮಿಸ್ ಆಗಿರುವಂತ ಫುಟೇಜ್ ನಲ್ಲಿ ಈ 4 ಜನದಲ್ಲಿ ಯಾರನ್ನ ಬೇಕಾದ್ರೂ ನಾಮಿನೇಷನ್ ಮಾಡಿರ್ಬೋದು. ಸೊ ಆ ಒಂದು ವಿಚಾರದಲ್ಲಿ 99% ಈ 4 ಕಂಟೆಸ್ಟೆಂಟ್ ಗಳು ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂಡ್ ನಾಮಿನೇಷನ್ ನಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಇರ್ತಾರೆ ಅಂತ ನೋಡೋದಾದ್ರೆ, ಗಿಲ್ಲಿ ಅವರಂತೂ 100% ನಾಮಿನೇಷನ್ ಅಲ್ಲಿ ಇರ್ತಾರೆ. ರಕ್ಷಿತಾ ಶೆಟ್ಟಿ ಅವರು ಸಹ 100% ನಾಮಿನೇಷನ್ ಅಲ್ಲಿ ಇರ್ತಾರೆ. ರಜತ್ ಅವರು ಸಹ ಈ ಒಂದು ವಾರ ನಾಮಿನೇಷನ್ ಗೆ 100% ಬಂದಿದ್ದಾರೆ. ಧ್ರುವಂತ್ ಅವರು ಸಹ 100% ನಾಮಿನೇಷನ್ ಇದ್ದಾರೆ. ಸ್ಪಂದನ ಮತ್ತೆ ರಾಶಿಕಾ ಮತ್ತೆ ಸೂರಜ್ ಅವರು ಒಂದು 75% ನಾಮಿನೇಷನ್ ಇದಾರೆ ಅಂತ ಹೇಳ್ಬೋದು.
ಈ 3 ಕಂಟೆಸ್ಟೆಂಟ್ಗಳು ಸಹ ಒಂದೊಂದು ಓಟ್ ಬಿದ್ದಿದೆ, ಇನ್ನೊಂದು ಓಟ್ ಬಿದ್ರು ಸಹ ನಾಮಿನೇಷನ್ ಗೆ ಬರ್ತಾರೆ. ಸೊ ಲೈವ್ ನಲ್ಲಿ ಕೆಲವೊಂದು ಸನ್ನಿವೇಶಗಳನ್ನ ಮ್ಯೂಟ್ ಮಾಡಿದ್ರೆ 100% ಅಂತ ಹೇಳ್ತಾ ಇಲ್ಲ, ಬಟ್ 75 to 80% ಸ್ಪಂದನ, ರಾಶಿಕಾ ಮತ್ತೆ ಸೂರಜ್ ಅವರು ನಾಮಿನೇಷನ್ ಇದ್ದೇ ಇರ್ತಾರೆ. ಅಂಡ್ ಅಶ್ವಿನಿ ಗೌಡ ಅವರ ಹೆಸರನ್ನ ಚೈತ್ರ ತಗೊಂಡಿರಬಹುದು ಬಿಗ್ ಬಾಸ್ ಮನೆಯ ಈಗ ಕ್ಯಾಪ್ಟನ್ ಅಧಿಕಾರವನ್ನ ಸ್ವೀಕರಿಸುವಂತ ಏನ್ ಚೈತ್ರ ಅವರಿದ್ದಾರೆ. ಸೊ ಅವ್ರಿಂದ ಅಶ್ವಿನಿ ಗೌಡ ಅವರ ಹೆಸರನ್ನ ತಗೊಂಡಿರಬಹುದು ನಾಮಿನೇಷನ್ ಗೆ, ಡೈರೆಕ್ಟ್ ನಾಮಿನೇಷನ್ ಮಾಡಿರ್ಬೋದು. ಇಲ್ಲಾಂದ್ರೆ ಆ ಒಂದು 5 ಕಂಟೆಸ್ಟೆಂಟ್ ಗಳ ನಾಮಿನೇಷನ್ ಮಾಡುವಂತ ಅಧಿಕಾರವನ್ನು ಅವರೇ ತಗೊಂಡು ಆ ಒಂದು 5 ಕಂಟೆಸ್ಟೆಂಟ್ ಹೆಸರ ಪೈಕಿ ಅಶ್ವಿನಿ ಗೌಡ ಅವರ ಹೆಸರು ಸಹ ಇರಬಹುದು ಅನ್ನೋದು ನನ್ನ ಒಂದು ಪ್ರೆಡಿಕ್ಷನ್. ನೋಡೋಣ ಯಾವ ತರ ಇರುತ್ತೆ ಇವತ್ತಿನ ಎಪಿಸೋಡ್ ಅಂದ್ಬಿಟ್ಟು. ಅಂಡ್ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಅನ್ಡಿಸರ್ವಿಂಗ್ ಯಾರಂತ ಕ್ಯಾಂಡಿಡೇಟ್ ಯಾರು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನೀವ್ ಅನ್ಕೊಳ್ತಾ ಇದ್ರ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ, ಈಗಾಗಲೇ ನಡೆದಿರುವಂತ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಯಾರೆಲ್ಲ ಹೆಸರುಗಳನ್ನ ನಿಮ್ಗೆ ತಿಳಿಸ್ಕೊಟ್ಟೆ ನಾನು, ಆ ಒಂದು ಹೆಸರುಗಳ ಪೈಕಿ ಇವರನ್ನು ಈ ವಾರ ನಾಮಿನೇಷನ್ ಮಾಡಬಾರ್ದಾಯ್ತು, ಕಳೆದ ವಾರ ಚೆನ್ನಾಗಿ ಆಟ ಆಡಿದ್ರು ಅಂತ ಯಾರು ಅನಿಸ್ತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಮ ಸಪೋರ್ಟ್ ನ ಆ ಒಂದು ಕಂಟೆಸ್ಟೆಂಟ್ ನೇಮ್ ನ ಟೈಪ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ 24x7 ಲೈವ್ ಅಪ್ಡೇಟ್ ಗೋಸ್ಕರ ಮಿಸ್ ಮಾಡದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.